ನಮಸ್ಕಾರ. ಇವತ್ತಿನ ಈ ಒಂದು ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಒಂದು ಅತ್ಯಂತ ಕುತೂಹಲಕಾರಿ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಅದೇ ಭಗವದ್ಗೀತೆಯ 9ನೇ ಅಧ್ಯಾಯ. ಅಂದ್ರೆ ಈ ರಾಜವಿದ್ಯಾ ರಾಜಗುಹ್ಯ ಯೋಗದ ಬಗ್ಗೆ. ಈ ಅಧ್ಯಾಯ ಭಗವದ್ಗೀತೆಯ 7ರಿಂದ 12ನೇ ಅಧ್ಯಾಯಗಳ ನಡುವೆ ಬರುವ ಅಕ್ಷರಶಃ ಒಂದು ಕೇಂದ್ರ ಬಿಂದು ಅಂತಾನೆ ಹೇಳ್ಬೋದು. ಖಂಡಿತ. ಈ ಅಧ್ಯಾಯದ ಮಹತ್ವನೇ ಅಂಥದ್ದು. ಇದು ಕೇವಲ ತತ್ವಜ್ಞಾನ ಅಲ್ಲ, ಬದಲಾಗಿ ನಮ್ಮ ದೈನಂದಿನ ಬದುಕಿಗೆ ಬೇಕಾದ ಒಂದು ಕೈಪುಡಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹೌದು. ಆದ್ರೆ ಇಲ್ಲಿ ಶುರುವಲ್ಲೇ ಒಂದು ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ಈ ಅಧ್ಯಾಯವನ್ನ ಗುಟ್ಟುಗಳ ರಾಜ ಅಥವಾ ಕಿಂಗ್ ಆಫ್ ಸೀಕ್ರೆಟ್ಸ್ ಅಂತ ಕರೀತಾರೆ. ಆದರೆ ಜಗತ್ತಿನಾದ್ಯಂತ ಲಕ್ಷಾಂತರ ಜನ ಪ್ರತಿದಿನ ಓದುವ ಒಂದು ಪುಸ್ತಕದಲ್ಲಿ ಎಲ್ಲರಿಗೂ ಸಿಗುವ ಶ್ಲೋಕಗಳು ಗುಟ್ಟಾಗಿರೋದಕ್ಕೆ ಹೇಗೆ ಸಾಧ್ಯ? ಕಣ್ಣೆದುರೇ ಇರೋ ಅಕ್ಷರಗಳು ರಹಸ್ಯ ಆಗಿರೋದು ಸ್ವಲ್ಪ ವಿರೋಧಾಭಾಸ ಅಲ್ವಾ? ಇದು ಬಹಳ ಜನರಿಗೆ ಬರುವ ಸಹಜವಾದ ಪ್ರಶ್ನೆ. ನೋಡಿ, ರಹಸ್ಯ ಅಂದ್ರೆ ನಾವು ಸಾಮಾನ್ಯವಾಗಿ ಏನನ್ಕೊಳ್ತೀವಿ? ಯಾವುದೋ ಕತ್ಲ ಕೋಣೆಯಲ್ಲಿ ಪೆಟ್ಟಿಗೆಯಲ್ಲಿ ಬೀಗ ಹಾಕಿ ಬಚ್ಚಿಟ್ಟಿರುವ ವಸ್ತು ಅಂತ ತಾನೆ. ಆದ್ರೆ ಭೌತಿಕವಾಗಿ ಬಚ್ಚಿಡುವುದಕ್ಕೂ ಗ್ರಹಿಕೆಗೆ ನಿಲುಕದಿರುವುದಕ್ಕೂ ಬಹಳ ದೊಡ್ಡ ವ್ಯತ್ಯಾಸ ಇದೆ. ಓಹೋ, ಅಂದ್ರೆ ಇಲ್ಲಿ ಅಕ್ಷರಗಳನ್ನ ಮುಚ್ಚಿಟ್ಟಿಲ್ಲ, ಬದಲಾಗಿ ನಿಖರವಾಗಿ ಇಲ್ಲಿ ಉಲ್ಲೇಖಿಸಿರುವ ರಾಜಗೂಹ್ಯಂ ಅನ್ನೋ ಪದದ ಅರ್ಥ ಅಕ್ಷರಗಳನ್ನ ಮುಚ್ಚಿಡುವುದು ಅಂತ ಅಲ್ಲ. ಅಕ್ಷರಗಳು ಸಂಪೂರ್ಣವಾಗಿ ಎಲ್ಲರಿಗೂ ಮುಕ್ತವಾಗಿದೆ. ಆದ್ರೆ ಏನ್ಗೊತ್ತಾ, ಆ ಅಕ್ಷರಗಳ ಹಿಂದಿರುವ ಸತ್ಯವನ್ನ ಸ್ವೀಕರಿಸಲು ಬೇಕಾದ ಶುದ್ಧ ಮನಸ್ಸು ಅದು ಎಲ್ಲರ ಬಳಿ ಇರೋದಿಲ್ಲ. ವಾವ್! ಅಂದ್ರೆ ನಮ್ಮ ಅಹಂಕಾರನೇ ಇಲ್ಲಿ ದೊಡ್ಡ ತಡೆಗೋಡೆ ಅಂತಾಯ್ತು. ಹೌದು. ಅಹಂಕಾರ ಅಥವಾ ನಮ್ಮದೇ ಆದ ತಾರ್ಕಿಕ ಜಿಜ್ಞಾಸೆ, ಪೂರ್ವಾಗ್ರಹಗಳಿಂದ ಈ ಸಾಲುಗಳನ್ನ ಓದಿದ್ರೆ ಕೇವಲ ಭಾಷೆ ಮಾತ್ರ ಅರ್ಥ ಆಗತ್ತೆ, ಅದರ ಅನುಭವ ದಕ್ಕೋದಿಲ್ಲ. ಸುಲಭವಾಗಿ ಹೇಳಬೇಕು ಅಂದ್ರೆ, ಕಣ್ಣಿಗೆ ಪೊರೆ ಬಂದಾಗ ಬೆಳಕು ಇದ್ರೂ ಹೇಗೆ ಕತ್ಲೆಯಾಗಿ ಕಾಣುತ್ತೋ ಹಾಗೆ ಅಹಂಕಾರ ಇದ್ದಾಗ ಜ್ಞಾನ ಇದ್ರೂ ಅದು ಗುಟ್ಟಾಗಿಯೇ ಉಳಿದುಬಿಡುತ್ತೆ. ಭಲೇ, ಇದು ಬಹಳ ಆಳವಾದ ಮಾತು. ಸತ್ಯ ಮುಕ್ತವಾಗಿದ್ರೂ ನಮ್ಮ ಅಹಂಕಾರನೇ ಅದಕ್ಕೊಂದು ಬೀಗ ಹಾಕಿದೆ ಅನ್ನೋದು. ಇದನ್ನೇ ಅಲ್ವಾ ಶ್ಲೋಕ 9.2ರಲ್ಲಿ ಈ ಜ್ಞಾನದ 7 ಲಕ್ಷಣಗಳನ್ನ ವಿವರಿಸುವಾಗ ಹೇಳಿರೋದು? ಖಂಡಿತ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಉತ್ತಮಂ ಹೀಗೆ 7 ಲಕ್ಷಣಗಳನ್ನ ಅಲ್ಲಿ ಪಟ್ಟಿ ಮಾಡಲಾಗಿದೆ. ಆದ್ರೆ ನನಗೆ ಆ ಲಕ್ಷಣಗಳ ಪೈಕಿ ಬಹಳ ಗಮನ ಸೆಳೆದಿದ್ದು ಅಂದ್ರೆ ಸೋಸುಖಂ ಕರ್ತುಂ ಅನ್ನೋ ಮಾತು. ಅಂದ್ರೆ ಈ ಜ್ಞಾನವನ್ನ ಆಚರಿಸೋದು ಅತ್ಯಂತ ಸುಲಭ ಮತ್ತು ಸಂತೋಷದಾಯಕ ಅಂತ. ನಾವೆಲ್ಲ ಬೆಳೆದು ಬಂದಿರುವ ರೀತಿಯಲ್ಲಿ ಆಧ್ಯಾತ್ಮ ಅಂದ್ರೇನೆ ಒಂದು ಕಠಿಣವಾದ ದಾರಿ. ಕಾಡಿಗೆ ಹೋಗ್ಬೇಕು, ಉಪವಾಸ ಮಾಡಬೇಕು, ದೇಹವನ್ನು ದಂಡಿಸಬೇಕು ಅನ್ನೋ ಕಲ್ಪನೆ ಇದೆ ನಮಗೆ. ಇಷ್ಟು ಉನ್ನತವಾದ ಜ್ಞಾನ ಇಷ್ಟು ಸುಲಭವಾಗಿ ಸಿಗುತ್ತೆ ಅನ್ನೋದು ಸ್ವಲ್ಪ ನಂಬಕ್ಕಷ್ಟ ಆಗ್ತಾ ಇದೆ. ಈ ಪ್ರಶ್ನೆ ಬರ್ಲೇಬೇಕು. ಯಾಕಂದ್ರೆ ಮನುಷ್ಯನ ಮನೋಭಾವವೇ ಹಾಗಿದೆ ನೋಡಿ. ಯಾವುದು ಕಷ್ಟವೋ ಅದೇ ಶ್ರೇಷ್ಠ ಅನ್ನೋ ಭ್ರಮೆಯಲ್ಲಿ ನಾವಿದ್ದೀವಿ. ಆದ್ರೆ ಇಲ್ಲಿ ಸುಸುಖಂ ಕರ್ತುಂ ಅನ್ನೋದ್ರ ಹಿಂದಿನ ತರ್ಕನೇ ಬೇರೆ. ಅಂದ್ರೆ ಆ ತಪಸ್ಸು, ಯಜ್ಞ ಇವೆಲ್ಲ ಬೇಡ ಅಂತನಾ? ನೋಡಿ, ದೇಹವನ್ನ ದಂಡಿಸುವ ತಪಸ್ಸುಗಳು ಅಥವಾ ಸಂಕೀರ್ಣವಾದ ಯಜ್ಞ ಯಾಗಾದಿಗಳು, ನಿರ್ದಿಷ್ಟ ಭಂಗಿಯ ಯೋಗಾಸನಗಳು ಇವೆಲ್ಲ ಕೇವಲ ದೈಹಿಕ ಅಥವಾ ಬಾಹ್ಯ ಪ್ರಕ್ರಿಯೆಗಳು. ಆದ್ರೆ ಈ ಅಧ್ಯಾಯದಲ್ಲೇ ಕೃಷ್ಣ ಹೇಳ್ತಾ ಇರೋ ಭಕ್ತಿ ಮಾರ್ಗ ಸಂಪೂರ್ಣವಾಗಿ ಆಂತರಿಕವಾದದ್ದು. ಓಕೆ, ಆಂತರಿಕವಾದದ್ದು ಅಂದ್ರೆ ನಮ್ಮ ದಿನನಿತ್ಯದ ಬದುಕಿನಲ್ಲೇ ಇದನ್ನ ಅಳವಡಿಸ್ಕೊಳ್ಬೋದು ಅಂತನಾ? ಹೌದು, ಖಂಡಿತ. ನೀವು ಕಚೇರಿಯಲ್ಲಿ ಲ್ಯಾಪ್ಟಾಪ್ ಮುಂದೆ ಕುಳಿತಿರ್ಲಿ ಅಥವಾ ಮನೆಯಲ್ಲಿ ಅಡಿಗೆ ಮಾಡ್ತಾ ಇರ್ಲಿ, ಮನಸ್ಸಿನಲ್ಲಿ ಒಂದು ಪ್ರೀತಿಯ ಅಥವಾ ಶರಣಾಗತಿಯ ಭಾವವನ್ನ ಇಟ್ಕೊಳ್ಳೋದಕ್ಕೆ ದೇಹವನ್ನ ದಂಡಿಸುವ ಅಗತ್ಯನೇ ಇಲ್ವಲ್ವಾ? ಇದು ನಮ್ಮ ದೈನಂದಿನ ಜವಾಬ್ದಾರಿಗಳ ಜೊತೆಗೆ ಸಾಗುವಂತಹದು. ಓಹೋ, ಹಾಗಾದ್ರೆ ಆಧ್ಯಾತ್ಮವನ್ನ ಈ ಲೌಕಿಕ ಜಗತ್ತಿನಿಂದ ಪ್ರತ್ಯೇಕ ಮಾಡೋ ಬದಲು ಈ ಜಗತ್ತಿನ ಒಳಗೆ ಅದನ್ನ ಬೆಸೆಯುವ ಪ್ರಯತ್ನ ಇದು ಅಂತ ಹೇಳ್ಬೋದು. ಹೌದು. ಇದು ಒತ್ತಡವನ್ನ ಹೆಚ್ಚಿಸುವ ಆಚರಣೆಗಳಿಗಿಂತ ಮನಸ್ಸಿನ ಆತಂಕವನ್ನ ನಿವಾರಿಸುವ ಪ್ರಕ್ರಿಯೆ. ಧರ್ಮಕ್ಕೆ ಅನುಗುಣವಾದ ಅಂದ್ರೆ ಧರ್ಮ್ಯಂ ಮತ್ತು ಎಂದಿಗೂ ನಾಶವಾಗದ ಅಂದ್ರೆ ಅವ್ಯಯಮಾಗಿರುವ ಜ್ಞಾನ ನಮ್ಮ ದಿನನಿತ್ಯದ ಬದುಕಲ್ಲಿ ಹಾಸುಹೋಗಾಗಿರಬೇಕು. ಅದಕ್ಕೆ ಇದನ್ನ ಜ್ಞಾನಗಳ ರಾಜ ಅಥವಾ ರಾಜವಿದ್ಯಾ ಅಂತ ಕರೆಯೋದು. ಬದುಕಿನಿಂದ ಓಡಿ ಹೋಗೋದಲ್ಲ, ಇದು ಬದುಕನ್ನ ಸರಿಯಾಗಿ ಎದುರಿಸುವ ಕಲೆ. ಆದ್ರೆ ಈ ಆಂತರಿಕ ಪ್ರಕ್ರಿಯೆಯನ್ನ ಅರ್ಥ ಮಾಡಿಕೊಳ್ಳುವಷ್ಟರಲ್ಲಿ ನಮಗೆ ಮತ್ತೊಂದು ತಾತ್ವಿಕ ಬಿಕ್ಕಟ್ಟು ಎದುರಾಗುತ್ತೆ. ಈ ಮೂಲವಸ್ತುಗಳನ್ನು ಓದುವಾಗ ನನಗೆ ಇದೊಂದು ರೀತಿಯ ಬ್ರಹ್ಮಾಂಡದ ವಿರೋಧಾಭಾಸ ಅಥವಾ ಕಾಸ್ಮಿಕ್ ಪ್ಯಾರಾಡಾಕ್ಸ್ ಅನ್ನಿಸ್ತು.
ಶ್ಲೋಕ 9.4 ಮತ್ತು 6ರಲ್ಲಿ ಭಗವಂತ ಇಡೀ ಬ್ರಹ್ಮಾಂಡದಲ್ಲಿ ವ್ಯಾಪಿಸಿದ್ದಾನೆ, ಆದರೆ ಆತ ಯಾವುದಕ್ಕೂ ಸೀಮಿತವಾಗಿಲ್ಲ ಅಂತ ಹೇಳಲಾಗಿದೆ. ಹೌದು, ಎಲ್ಲ ಜೀವಿಗಳು ಅವನಲ್ಲೇ ನೆಲೆಸಿವೆ, ಆದ್ರೆ ಆತ ಅವರಿಂದ ಅತೀತ. ಅದೇ ನನ್ಗಿರುವ ಗೊಂದಲ. ನಮ್ಮ ಪಾಶ್ಚಿಮಾತ್ಯ ತತ್ವಶಾಸ್ತ್ರದಲ್ಲಿ ದೇವ್ರು ಎಲ್ಲೆಡೆಯೂ ಇದ್ದಾನೆ ಅನ್ನೋ ಪ್ಯಾಂಥಿಯಿಸಮ್ ಇದೆ, ಅಥವಾ ಜಗತ್ತನ್ನ ಸೃಷ್ಟಿಸಿ ಸುಮ್ಮನೆ ಕುಳಿತಿದ್ದಾನೆ ಅನ್ನೋ ಡೀಯಿಸಮ್ ಇದೆ. ಇವೆರಡನ್ನೂ ಮೀರಿದ ಪರಿಕಲ್ಪನೆ ಇದು ಅಂತ ಅನ್ಸುತ್ತೆ. ಆದರೆ ಈ ಅತೀತತೆ ಅಂದ್ರೆ ಡಿಟ್ಯಾಚ್ಮೆಂಟ್ ಒಂದು ರೀತಿಯ ನಿರ್ಲಕ್ಷ್ಯ ಅಥವಾ ಆಪತ್ತಿ ತರಹ ಕಾಣಲ್ವಾ? ಜಗತ್ತನ್ನ ಸೃಷ್ಟಿಸಿ ಅದರ ಪಾಡಿಗೆ ಅದನ್ನ ಬಿಟ್ಬಿಟ್ಟೋದು ಜವಾಬ್ದಾರಿಯಿಂದ ನುಣ್ಚ್ಕೊಂಡ ಹಾಗೆ ಅಲ್ವಾ? ಏನ್ ಗೊತ್ತಾ, ಇದೇ ಈ ವಿರೋಧಾಭಾಸದ ಸೌಂದರ್ಯ. ನಿರ್ಲಕ್ಷ್ಯಕ್ಕೂ ಅತೀತತೆಗೂ ಬಹಳ ದೊಡ್ಡ ಅಂದ್ರೆ ತುಂಬಾನೇ ದೊಡ್ಡ ವ್ಯತ್ಯಾಸ ಇದೆ. ನಿರ್ಲಕ್ಷ್ಯ ಅಂದ್ರೆ ಒಲವು ಇಲ್ಲದಿರುವುದು, ಅದೇ ಅತೀತತೆ ಅಂದ್ರೆ ಯಾವುದರಿಂದಲೂ ಬಂಧಿತನಾಗದಿರುವುದು ಅಥವಾ ಕಲುಷಿತನಾಗದಿರುವುದು. ಓಕೆ, ಇದಕ್ಕೇನಾದ್ರೂ ಅರ್ಥ ಆಗೋ ಹಾಗೆ ಉದಾಹರಣೆ ಇದೆಯಾ? ಖಂಡಿತ. 9.6ರಲ್ಲಿ ಒಂದು ಅತ್ಯುತ್ತಮ ಉದಾಹರಣೆ ಕೊಟ್ಟಿದ್ದಾರೆ. ಆಕಾಶ ಮತ್ತು ಗಾಳಿಯ ಉದಾಹರಣೆ ನೋಡಿ. ಆಕಾಶ ಎಷ್ಟು ವಿಶಾಲವಾಗಿದೆ ಅಂದ್ರೆ ಅದರಲ್ಲಿ ಸುಂಟರ ಗಾಳಿಯೂ ಬೀಸಬಹುದು, ತಂಪಾದ ತಂಗಾಳಿಯೂ ಇರಬಹುದು, ಮಲಿನವಾದ ಗಾಳಿಯೂ ಇರಬಹುದು. ಈ ಎಲ್ಲ ಗಾಳಿಯೂ ಆಕಾಶದ ಒಳಗೇ ಇದೆ. ಆದ್ರೆ ಆಕಾಶ ಆ ಗಾಳಿಯಿಂದ ಬಂಧಿತವಾಗಿದೆಯಾ? ಇಲ್ಲ ತಾನೆ. ಗಾಳಿಯ ಗುಣಲಕ್ಷಣಗಳು ಆಕಾಶವನ್ನ ಬದಲಾಯಿಸೋದಿಲ್ಲ. ಅದೇ ರೀತಿ ಈ ಭೌತಿಕ ಪ್ರಪಂಚದ ಆಗುಹೋಗುಗಳು, ನೋವು, ನಲಿವುಗಳು ಎಲ್ಲವೂ ಭಗವಂತನ ಒಳಗೆ ನಡೀತಾ ಇದ್ರೂ ಆತ ಅವುಗಳಿಂದ ಬಂಧಿತನಾಗೋದಿಲ್ಲ. ಒಂದ್ ನಿಮಿಷ, ನೀವು ಗಾಳಿಯ ಉದಾಹರಣೆ ಕೊಟ್ಟಿದ್ದು ಸರಿ. ಆಕಾಶ ಗಾಳಿಯಿಂದ ಬದಲಾಗಲ್ಲ, ಓಕೆ. ಆದ್ರೆ ಮನುಷ್ಯರ ಭಾವನೆಗಳು, ಕಷ್ಟ ಸುಖಗಳ ವಿಚಾರಕ್ಕೆ ಬಂದಾಗ ದೇವರು ಕೇವಲ ಆಕಾಶದಂತೆ ತಟಸ್ಥನಾಗಿರ್ತಾನೆ ಅಂದ್ರೆ ನಮ್ಮ ಪ್ರಾರ್ಥನೆಗಳಿಗೆ ಅರ್ಥನೇ ಇಲ್ವಲ್ಲ? ಇದು ಬಹಳ ಸೂಕ್ಷ್ಮವಾದ ಪ್ರಶ್ನೆ. ಯಾಕಂದ್ರೆ ನೋಡಿ, ಶ್ಲೋಕ 9.29ರಲ್ಲಿ ನಾನು ಎಲ್ಲರಿಗೂ ಸಮಾನ, ಯಾರೂ ನನಗೆ ಶತ್ರು ಅಲ್ಲ, ಮಿತ್ರನಲ್ಲ ಅಂತ ಹೇಳಿಲಾಗಿದೆ. ಆದರೆ ಅದೇ ಉಸಿರಿನಲ್ಲಿ ಯಾರು ನನ್ನನ್ನ ಭಕ್ತಿಯಿಂದ ಆರಾಧಿಸ್ತಾರೋ ಅವರಲ್ಲಿ ನಾನಿರ್ತೇನೆ ಅಂತಾನೂ ಹೇಳ್ತಾನೆ. ಎಲ್ಲರಿಗೂ ಸಮಾನ ಅಂತ ಹೇಳ್ತಾನೆ, ಕೇವಲ ಭಕ್ತರಿಗೆ ಮಾತ್ರ ಒಲಿಯುವುದು. ಇದು ಮೇಲ್ನೋಟಕ್ಕೆ ಸ್ವಲ್ಪ ಪಕ್ಷಪಾತ ಅಥವಾ ಫೇವರಿಟಿಸಮ್ ತರ ಕಾಣಲ್ವಾ? ಇದು ಪಕ್ಷಪಾತದ ತರಹ ಕಂಡ್ರೂ ವಾಸ್ತವದಲ್ಲಿ ಇದು ಭೌತಶಾಸ್ತ್ರದ ನಿಯಮದ ತರಹ ಕೆಲಸ ಮಾಡುತ್ತೆ. ಒಂದು ಸಿಂಪಲ್ ಉದಾಹರಣೆ ತಗೊಳ್ಳೋಣ. ಸೂರ್ಯನ ಬೆಳಕು ಒಂದು ಕಸದ ರಾಶಿಯ ಮೇಲೂ ಬೀಳತ್ತೆ, ಹಾಗೆ ಒಂದು ಶುದ್ಧವಾದ ಕನ್ನಡಿಯ ಮೇಲೂ ಬೀಳತ್ತೆ. ಸೂರ್ಯನಿಗೆ ಇವರಿಬ್ಬರ ಮೇಲೆ ಯಾವ ತಾರತಮ್ಯವೂ ಇಲ್ಲ. ಹೌದು, ಬೆಳಕು ಎಲ್ಲಾ ಕಡೆ ಬೀಳುತ್ತೆ. ಆದ್ರೆ ಏನಾಗುತ್ತೆ ನೋಡಿ, ಆ ಕನ್ನಡಿ ಮಾತ್ರ ಆ ಬೆಳಕನ್ನ ಸ್ಪಷ್ಟವಾಗಿ ಪ್ರತಿಫಲಿಸುತ್ತೆ. ತಾನೂ ಬೆಳಗುತ್ತೆ. ಕಸದ ರಾಶಿ ಬೆಳಕನ್ನ ಕೇವಲ ಹೀರ್ಕೊಳ್ಳುತ್ತೆ ಹೊರತು ಪ್ರತಿಫಲಿಸೋದಿಲ್ಲ. ಓಹೋ, ವಾವ್! ಅಂದ್ರೆ ದೇವ್ರ ಕರುಣೆ ಸೂರ್ಯನ ಬೆಳಕಿನ ತರಹ ಸದಾ ಎಲ್ಲೆಡೆ ಪ್ರವಹಿಸ್ತಲೇ ಇರುತ್ತೆ. ಆದರೆ ನಮ್ಮ ಮನಸ್ಸು ಆ ಕನ್ನಡಿಯ ತರ ಸ್ವಚ್ಛವಾಗಿದ್ದಾಗ ಮಾತ್ರ ಆ ಕರುಣೆ ನಮ್ಗೆ ಅನುಭವಕ್ಕೆ ಬರುತ್ತೆ. ನಿಖರವಾಗಿ. ಇದನ್ನೇ ನಾವು ಪರಸ್ಪರ ಒಂದಾಗುವಿಕೆ ಅಥವಾ ಮ್ಯೂಚುವಲ್ ಇನ್ಡ್ವೆಲ್ಲಿಂಗ್ ಅಂತ ಕರೆಯೋದು. ಭಕ್ತಿ ಅನ್ನೋದು ದೇವರನ್ನ ಒಲಿಸ್ಕೊಳ್ಳಕ್ಕೆ ಕೊಡೋ ಲಂಚ ಅಲ್ಲ. ಅದು ದೇವರ ಕರುಣೆಯನ್ನ ಗ್ರಹಿಸಲು ನಮ್ಮ ಮನಸ್ಸನ್ನ ಸಿದ್ಧಪಡಿಸುವ, ಅಂದ್ರೆ ಆ ಕನ್ನಡಿಯ ಮೇಲಿರೋ ಧೂಳನ್ನ ಒರೆಸುವ ಪ್ರಕ್ರಿಯೆ ಅಷ್ಟೇ. ಮನಸ್ಸು ಶುದ್ಧವಾದಾಗ ದೇವರೊಂದಿಗಿನ ನಿಕಟತೆ ತಾನಾಗಿಯೇ ಏರ್ಪಡುತ್ತೆ. ಇದು ಪ್ರೀತಿಯ ನೈಸರ್ಗಿಕ ಫಲಿತಾಂಶವೇ ಹೊರತು ಭಗವಂತನ ಪಕ್ಷಪಾತ ಖಂಡಿತ ಅಲ್ಲ. ಭಕ್ತಿ ಎನ್ನುವುದು ಕನ್ನಡಿ ಒರೆಸುವ ಪ್ರಕ್ರಿಯೆ. ಇದು ಅದ್ಭುತವಾದ ಹೋಲಿಕೆ. ಆದರೆ ಆ ಪ್ರಕ್ರಿಯೆ ಎಷ್ಟು ಸಂಕೀರ್ಣವಾಗಿದೆ ಅನ್ನೋದು ಈಗಿನ ಪ್ರಶ್ನೆ. ನಮ್ಮ ಇಂದಿನ ಸಮಾಜದಲ್ಲಿ ನೋಡಿ, ದೇವಸ್ಥಾನಗಳಿಗೆ ಹೋದ್ರೆ ಚಿನ್ನದ ಕಿರೀಟ ಕೊಟ್ಟವರಿಗೆ ಒಂದು VIP ಸಾಲು, 10 ರೂಪಾಯಿ ಉಂಡಿಗೆ ಹಾಕಿದವರಿಗೆ ಇನ್ನೊಂದು ಸಾಲು. ಸಮಾಜ ನಾವು ಏನು ಕೊಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಬೆಲೆ ಕಟ್ಟುತ್ತೆ. ಹೌದು, ದುರದೃಷ್ಟವಶಾತ್ ಅದೇ ಸತ್ಯ. ಆದರೆ ಇದೇ ಅಧ್ಯಾಯದ ಶ್ಲೋಕ 9.2ರಲ್ಲಿ ಬರುವ ಆ ಪ್ರಸಿದ್ಧವಾದ ಪತ್ರಂ ಪುಷ್ಪಂ ಫಲಂ ತೋಯಂ ಅನ್ನೋ ಪರಿಕಲ್ಪನೆ, ಇದು ಇಡೀ ವ್ಯವಸ್ಥೆಯ ಬುಡವನ್ನೇ ಅಲುಗಾಡಿಸುವ ಹಾಗಿದೆ. ಕೇವಲ ಒಂದು ಎಲೆ, ಹೂವು, ಹಣ್ಣು ಅಥವಾ ಸ್ವಲ್ಪ ನೀರನ್ನ ಪ್ರೀತಿಯಿಂದ ಕೊಟ್ರೂ ಸಾಕು, ಭಗವಂತ ಅದನ್ನು ಸ್ವೀಕರಿಸ್ತಾನೆ ಅಂತ ಹೇಳಲಾಗಿದೆ. ನನಗನ್ಸೋ ಮಟ್ಟಿಗೆ ಇದು ಆಧ್ಯಾತ್ಮಿಕ ಜಗತ್ತಿನ ಅತಿದೊಡ್ಡ ಕ್ರಾಂತಿ. ಖಂಡಿತವಾಗಿಯೂ ಇದೊಂದು ಕ್ರಾಂತಿ. ನೀವು ಆ ಕಾಲದ ಸಮಾಜವನ್ನ ಒಮ್ಮೆ ಊಹಿಸ್ಕೊಳ್ಳಿ. ದೊಡ್ಡ ದೊಡ್ಡ ಯಜ್ಞ ಯಾಗಾದಿಗಳನ್ನ ಮಾಡ್ಬೇಕು ಅಂದ್ರೆ ಅಪಾರ ಸಂಪತ್ತು, ತುಪ್ಪ, ಧಾನ್ಯಗಳು, ಪುರೋಹಿತರು ಎಲ್ಲವೂ ಬೇಕಾಗ್ತಿತ್ತು. ಅಂದ್ರೆ ಆಧ್ಯಾತ್ಮಿಕತೆ ಕೇವಲ ಶ್ರೀಮಂತರಿಗೆ ಮತ್ತು ಮೇಲ್ವರ್ಗದವರಿಗೆ ಮಾತ್ರ ಸೀಮಿತ ಆಗಿತ್ತು. ಹೌದು.
ಇಂತಹ ಒಂದು ವಾತಾವರಣದಲ್ಲಿ ಯಾರು ಬೇಕಾದರೂ ಒಂದು ಕಾಡು ಹೂವು ಅಥವಾ ಸ್ವಲ್ಪ ನೀರ್ ಕೊಟ್ರೂ ಸಾಕು ಅಂತ ಹೇಳೋದು ಅಕ್ಷರಶಃ ಆಧ್ಯಾತ್ಮಿಕತೆಯ ಪ್ರಜಾಸತ್ತಾತ್ಮೀಕರಣ ಅಂದ್ರೆ ಡೆಮೊಕ್ರಟೈಸೇಷನ್. ಭಗವಂತನನ್ನ ತಲುಪಲು ಯಾವ ಸಂಪತ್ತಿನ ಅಗತ್ಯವೂ ಇಲ್ಲ, ಕೇವಲ ಭಾವ ಸಾಕು ಅನ್ನೋದ್ನ ಇದು ಸಾರಿ ಹೇಳ್ತಾ ಇದೆ. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಸ್ವಾರಸ್ಯಕರ ಅಂಶ ಏನ್ ಗೊತ್ತಾ? ನಾವು ದೇವರಿಗೆ ಅರ್ಪಿಸುವ ಆ ವಸ್ತು ಭಗವಂತನಿಗೆ ಯಾವ ರೀತಿಯಲ್ಲಿ ಉಪಯೋಗ ಇಲ್ಲ ಅಲ್ವಾ? ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಿದ ಆ ಶಕ್ತಿಗೆ ನಾವೇನು ಹೊಸದಾಗಿ ಕೊಡೋಕ್ ಸಾಧ್ಯ? ನಾವು ಕೊಟ್ಟ ಎಲೆಯನ್ನೋ ಹಣ್ಣನ್ನೋ ಆತ ತಿನ್ನೋದಿಲ್ಲ. ಆತ ಸ್ವೀಕರಿಸೋದು ಆ ಅರ್ಪಣೆಯ ಹಿಂದಿರುವ ಪ್ರೀತಿಯನ್ನ ಮಾತ್ರ, ಹೌದಲ್ಲ? ಹೌದು ಹೌದು. ಇಲ್ಲಿ ಭಕ್ತ್ಯ ಅಂದ್ರೆ ಭಕ್ತಿಯಿಂದ ಮತ್ತು ಪ್ರಯತಾತ್ಮನಃ ಅಂದ್ರೆ ಶುದ್ಧ ಮನಸ್ಸಿನಿಂದ ಅನ್ನೋ ಪದಗಳೇ ಅತಿ ಮುಖ್ಯ. ಭೌತಿಕ ವಸ್ತುವಿನ ಪ್ರಮಾಣ ಅಂದ್ರೆ ಕ್ವಾಂಟಿಟಿ ಇಲ್ಲಿ ಶೂನ್ಯ ಆಗ್ಬಿಡುತ್ತೆ. ಅದರ ಹಿಂದಿರುವ ಉದ್ದೇಶದ ಗುಣಮಟ್ಟ ಅಂದ್ರೆ ಕ್ವಾಲಿಟಿ ಮಾತ್ರ ಲೆಕ್ಕಕ್ಕೆ ಬರುತ್ತೆ. ಅಂದ್ರೆ ಕೇವಲ ಭಾವನೆ ಮುಖ್ಯ. ಖಂಡಿತ. ನೀವು 100 ಕೋಟಿ ರೂಪಾಯಿ ದಾನ ಮಾಡಿದ್ರೂ ಅದರಲ್ಲಿ ಅಹಂಕಾರ ಇದ್ರೆ ಅದು ಭಗವಂತನ್ಗೆ ತಲುಪೋದಿಲ್ಲ. ಅದೇ ಒಬ್ಬ ಬಡವ ಕಣ್ಣೀರಿಂದ ಪ್ರೀತಿಯಿಂದ ಕೊಡುವ ಒಂದು ಹನಿ ನೀರು ನೇರವಾಗಿ ಭಗವಂತನ ಹೃದಯವನ್ನ ತಟ್ಟುತ್ತೆ. ಯಾಕಂದ್ರೆ ಪ್ರೀತಿ ಅನ್ನೋದು ಎಲ್ಲರಿಗೂ, ಎಂಥ ಬಡವನಿಗೂ ಸಮಾನವಾಗಿ ಸಿಗುವ ಸಂಪನ್ಮೂಲ ಅಲ್ವಾ? ನಿಜ. ಈ ಪ್ರೀತಿಯ ಶರಣಾಗತಿಯ ಪರಿಕಲ್ಪನೆ ಎಷ್ಟೊಂದು ಆಳವಾಗಿದೆ ಅಂದ್ರೆ ಇದು ಮನುಷ್ಯನ ಅತಿದೊಡ್ಡ ಮಾನಸಿಕ ಹೊರೆಗಳನ್ನ ಇಳಿಸೋಕೆ ಸಹಾಯ ಮಾಡುತ್ತೆ. ಶ್ಲೋಕ 9.2ರಲ್ಲಿ ಬರುವ ಆ ಪ್ರಸಿದ್ಧ ಸಾಲು ಯೋಗಕ್ಷೇಮಂ ವಹಾಮ್ಯಹಂ ಅನ್ನೋ ಭರವಸೆ ಇದರ ಮುಂದುವರಿದ ಭಾಗವೇ ಅಂತ ನನಗನ್ಸುತ್ತೆ. ಖಂಡಿತ. ಯೋಗ ಮತ್ತು ಕ್ಷೇಮ ಇವೆರಡೂ ನಮ್ಮ ಬದುಕಿನ ಬಹುದೊಡ್ಡ ಹೋರಾಟ. ಹೌದು. ಯೋಗ ಅಂದ್ರೆ ನಮ್ಮ ಬಳಿ ಇಲ್ಲದಿರುವುದನ್ನ ಪಡೆಯುವುದು. ಕ್ಷೇಮ ಅಂದ್ರೆ ಇರುವುದನ್ನ ಉಳಿಸಿಕೊಳ್ಳುವುದು. ಮನುಷ್ಯನ ಇಡೀ ಜೀವಮಾನ ಈ ಯೋಗ ಮತ್ತು ಕ್ಷೇಮದ ಹಿಂದಿನ ಓಟದಲ್ಲೇ ಕಳೆದೋಗುತ್ತೆ ಅಲ್ವಾ? ನನ್ಗೆ ಆ ಕೆಲಸ ಬೇಕು, ಈ ಮನೆ ಬೇಕು, ಇರೋ ಅಧಿಕಾರ ಉಳಿಸ್ಕೋಬೇಕು, ಇದೇ ಆತಂಕ. ಆದ್ರೆ ಯಾರು ಅನನ್ಯ ಭಕ್ತಿಯಿಂದ ಆರಾಧಿಸ್ತಾರೋ ಅವರ ಯೋಗಕ್ಷೇಮದ ಜವಾಬ್ದಾರಿಯನ್ನ ತಾನೇ ವಹಿಸ್ಕೊಳ್ಳುವುದಾಗಿ ಕೃಷ್ಣ ಹೇಳ್ತಾನೆ. ಇಲ್ಲಿ ವಹಾಮ್ಯಹಂ ಅಂದ್ರೆ ನಾನೇ ಹೊರ್ತೇನೆ ಅನ್ನೋ ಪದ ಇಂದಿನ ಕಾಲದ ಆಂಗ್ಸೈಟಿ ಅಂದ್ರೆ ಈ ಆತಂಕದ ಕಾಯಿಲೆಗಳಿಗೆ ಒಂದು ಪ್ರಬಲ ಮದ್ದಿನ ತರ ಕಾಣ್ತಾ ಇದೆ. ನೀವು ಸರಿಯಾದ ನರವನ್ನೇ ಹಿಡಿದಿದ್ದೀರಿ ಇಲ್ಲಿ. ಮನುಷ್ಯನ ಆತಂಕಕ್ಕೆ ಮೂಲ ಕಾರಣ ಏನ್ಗೊತ್ತಾ? ಎಲ್ಲವನ್ನೂ ನಾನೇ ನಿಯಂತ್ರಿಸ್ತಾ ಇದ್ದೀನಿ ಅನ್ನೋ ಭ್ರಮೆ. ನಾನು ಕೆಲ್ಸ ಮಾಡ್ದಿದ್ರೆ ನನ್ನ ಸಂಸಾರ ನಡೆಯಲ್ಲ, ನಾನಿಲ್ಲದಿದ್ರೆ ಜಗತ್ತೇ ಮುಳುಗೋಗುತ್ತೆ ಅನ್ನೋ ಭಾರವನ್ನ ನಾವೇ ಹೊತ್ಕೊಂಡು ಒದ್ದಾಡ್ತಾ ಇದ್ದೀವಿ. ಹೌದು, ಅದೊಂದು ಸುಳ್ಳು ಜವಾಬ್ದಾರಿ. ಆದ್ರೆ ಇಲ್ಲಿ ಹೇಳ್ತಾ ಇರೋದು ನಿನ್ನ ಕರ್ತವ್ಯವನ್ನ ನೀನು ಮಾಡು, ಆದ್ರೆ ಆ ಫಲದ ರಕ್ಷಣೆಯ ಭಾರವನ್ನ ಭಗವಂತನ ಮೇಲೆ ಹಾಕು ಅಂತ. ಒಬ್ಬ ತಾಯಿ ತನ್ನ ಮಗುವಿನ ಜವಾಬ್ದಾರಿಯನ್ನ ಯಾರೀತ್ಯ ವಹಿಸಿಕೊಳ್ತಾಳೋ ಆ ರೀತಿಯ ರಕ್ಷಣೆ ಇದು. ಇದು ಮನುಷ್ಯನಿಗೆ ಸಿಗಬಹುದಾದ ಬಹುಶಃ ಅತಿದೊಡ್ಡ ಮಾನಸಿಕ ಸಾಂತ್ವನ. ಸಾಂತ್ವನ ನಿಜ. ಆದ್ರೆ ಈ ಸಾಂತ್ವನ ಕೇವಲ ಪುಣ್ಯವಂತರಿಗೆ ಅಥವಾ ಒಳ್ಳೆಯವರಿಗೆ ಮಾತ್ರನಾ? ಯಾಕೆಂದ್ರೆ ನಮ್ಮಲ್ಲಿ ಬಹುತೇಕರು ದಿನನಿತ್ಯ ಒಂದಲ್ಲ ಒಂದು ತಪ್ಪುಗಳನ್ನು ಮಾಡ್ತಾನೆ ಇರ್ತೀವಿ. ನಾನಿಷ್ಟು ಪಾಪ ಮಾಡಿದ್ದೀನಿ, ದೇವರು ನನ್ನನ್ನು ಕ್ಷಮಿಸ್ತಾನ ಅನ್ನೋ ಕೀಳಿರಿಮೆ, ಆ ಗಿಲ್ಟ್ ನಮ್ಮನ್ನ ಸದಾ ಕಾಡ್ತಾನೆ ಇರುತ್ತೆ. ಇದಕ್ಕೆ ಶ್ಲೋಕ 9.30 ಮತ್ತು 31ರಲ್ಲಿ ಏನಾದರೂ ಉತ್ತರ ಇದೆಯಾ? ಯಾಕೆಂದ್ರೆ ಅತ್ಯಂತ ಪಾಪ ಕಾರ್ಯಗಳನ್ನು ಮಾಡಿದವನು ಕೂಡ ದೇವರು ಮೊರೆ ಹೋದ್ರೆ ಆತ ಕ್ಷಿಪ್ರವಾಗಿ ಅಂದ್ರೆ ತಕ್ಷಣವೇ ಧರ್ಮಾತ್ಮನಾಗ್ತಾನೆ ಅಂತ ಹೇಳಲಾಗಿದೆ. ಇದು ಸ್ವಲ್ಪ ಅತಿರಂಜಿತ ಅಂತ ಅನ್ಸಲ್ವಾ? ಒಬ್ಬ ಅಪರಾಧಿ ಒಂದೇ ಕ್ಷಣದಲ್ಲಿ ಸಂತನಾಗೋಕೆ ಹೇಗೆ ಸಾಧ್ಯ? ನೋಡಿ, ಇದು ಮೇಲ್ನೋಟಕ್ಕೆ ಅತಿರಂಜಿತ ಅಂತ ಅನಿಸಬಹುದು, ಆದರೆ ಬದಲಾಗಿ ಇದು ಮನುಷ್ಯನ ಮನೋವಿಜ್ಞಾನದ ಅತ್ಯಂತ ನಿಖರವಾದ ವಿಶ್ಲೇಷಣೆ. ಅಪರಾಧಿ ಮನೋಭಾವ ಅಥವಾ ಈ ಗಿಲ್ಟ್ ಅನ್ನೋದಿದೆಯಲ್ಲ, ಅದು ನಮ್ಮನ್ನ ಹಿಂದಕ್ಕೆಳೆಯುವ ಅತಿ ದೊಡ್ಡ ಸರಪಳಿ. ನಾನು ಕೆಟ್ಟವನು, ನನ್ನಿಂದೇನೂ ಸಾಧಿಸಲು ಸಾಧ್ಯವಿಲ್ಲ ಅಂತ ನಮ್ಮ ಮೆದುಳು ಪ್ರೋಗ್ರಾಮ್ ಆಗ್ಬಿಡುತ್ತೆ. ಹೌದು, ನಾವಲ್ಲಿಂದ ಆಚೆ ಬರೋದೇ ಇಲ್ಲ. ಆದ್ರೆ ಇಲ್ಲಿರುವ ಸಂದೇಶ ಏನ್ಗೊತ್ತಾ? ನಿನ್ನ ಗತಕಾಲ ನಿನ್ನ ಭವಿಷ್ಯವನ್ನ ಬರೆಯೋದಿಲ್ಲ. ಯಾವಾಗ ಒಬ್ಬ ವ್ಯಕ್ತಿ ಪ್ರಾಮಾಣಿಕವಾಗಿ ಸಂಪೂರ್ಣ ಶರಣಾಗತಿಯಿಂದ ದೇವರ ಕಡೆಗೆ ತಿರುಗಲು ನಿರ್ಧರಿಸ್ತಾನೋ ಆ ಪ್ರಾಮಾಣಿಕ ಸಂಕಲ್ಪವೇ ಆತನನ್ನ ಆಂತರಿಕವಾಗಿ ಬದಲಾಯಿಸುತ್ತೆ. ಆ ಕ್ಷಣದಲ್ಲಿ ಹಳೆಯ ವ್ಯಕ್ತಿ ಸಾಯ್ತಾನೆ, ಹೊಸ ವ್ಯಕ್ತಿ ಹುಟ್ತಾನೆ. ಓಹೋ, ಅಂದ್ರೆ ಇಲ್ಲಿ ಮುಖ್ಯವಾದದ್ದು ಆ ನಿರ್ಧಾರದ ತೀವ್ರತೆ ಅಂತ ಆಯಿತು. ಕ್ಷಣಾರ್ಧದ ಆ ಪ್ರಾಮಾಣಿಕ ನಿರ್ಧಾರ ನಮ್ಮ ಮೆದುಳಿನ ಆಲೋಚನಾ ಲಹರಿಯನ್ನೇ ಬದಲಾಯಿಸ್ಬಿಡುತ್ತಲ್ವಾ? ಖಂಡಿತ.
ನಾವು ಮಾಡಿದ ತಪ್ಪುಗಳಿಗಿಂತ ನಾವು ತಿದ್ದಿಕೊಳ್ಳಲು ತೋರುವ ಪ್ರಾಮಾಣಿಕತೆಗೆ ಇಲ್ಲಿ ಹೆಚ್ಚು ಬೆಲೆ ಇದೆ. ಇದು ಬದುಕಿನಲ್ಲಿ ಸೋತು ಹತಾಶರಾದವರಿಗೆ ಒಂದು ಅದ್ಭುತವಾದ ಹೊಸ ಭರವಸೆಯ ಬೆಳಕು. ಹೌದು, ಪಾಪದ ಇತಿಹಾಸವು ನಿಮ್ಮ ಆಧ್ಯಾತ್ಮಿಕ ಭವಿಷ್ಯವನ್ನ ಎಂದಿಗೂ ತಡೆಯಲಾರದು ಅನ್ನೋದೇ ಇದ್ರ ಸಾರಾಂಶ. ವಾವ್, ಇದು ನಿಜಕ್ಕೂ ಆಪ್ಯಾಯಮಾನವಾದ ವಿಚಾರ. ಆದರೆ ಈ ಪರಿವರ್ತನೆಯ ಹಾದಿಯಲ್ಲಿ ಸಾಗುವಾಗ ನಾವು ಯಾರನ್ನ ಹೇಗೆ ಆರಾಧಿಸಬೇಕು ಅನ್ನೋ ಪ್ರಶ್ನೆ ಸಹಜವಾಗಿ ಎದುರಾಗುತ್ತೆ. ಅಧ್ಯಾಯದ ಕೊನೆಯ ಭಾಗದಲ್ಲಿ ಅಂದರೆ ಶ್ಲೋಕ 9.23-25 ದೇವತೆಗಳನ್ನ ಪಿತೃಗಳನ್ನ ಪೂಜಿಸುವವರ ಗತಿಯ ಬಗ್ಗೆ ಪ್ರಸ್ತಾಪ ಇದೆ. ಅವರು ಆಯಾ ಲೋಕಗಳನ್ನ ಸೇರ್ತಾರೆ, ಆದರೆ ಪರಮಾತ್ಮನನ್ನ ಪೂಜಿಸುವವರು ಶಾಶ್ವತ ಗತಿಯನ್ನ ಸೇರ್ತಾರೆ ಅಂತ ಹೇಳಲಾಗಿದೆ. ಹೌದು. ಇದಕ್ಕೊಂದು ಬಹಳ ಸರಳವಾದ ಕಾರ್ಪೊರೇಟ್ ಪ್ರಪಂಚದ ಉದಾಹರಣೆಯನ್ನು ನಾನು ಓದಿದ್ದೆ. ನೋಡಿ, ಪ್ರಮೋಷನ್ ಬೇಕಾದ್ರೆ ಅಥವಾ ರಜೆ ಬೇಕಾದ್ರೆ ನಾವು ಬೇರೆ ಬೇರೆ ಮ್ಯಾನೇಜರ್ಗಳನ್ನ ಒಲಿಸ್ಕೊಳ್ಬೋದು. ಆದರೆ ಕಂಪನಿಯಲ್ಲಿ ಶಾಶ್ವತವಾದ ಅಧಿಕಾರ ಬೇಕು ಅಂದ್ರೆ ನಾವು ನೇರವಾಗಿ ಸಿಇಒ ಬಳಿಯೇ ಹೋಗ್ಬೇಕು. ಹೌದು ಹೌದು. ಹಾಗೆ ಸಣ್ಣಪುಟ್ಟ ಭೌತಿಕ ಲಾಭಗಳಿಗಾಗಿ ದೇವತೆಗಳನ್ನ ಪೂಜಿಸೋದರ ಬದಲು ನೇರವಾಗಿ ಆ ಪರಮಾತ್ಮನನ್ನ ಅಂದ್ರೆ ಆ ಸಿಇಒವನ್ನೇ ಪೂಜಿಸೋದು ಹೆಚ್ಚು ಲಾಭದಾಯಕ ಅಲ್ವಾ? ಈ ಕಾರ್ಪೊರೇಟ್ ಹೋಲಿಕೆ ಅರ್ಥ ಮಾಡ್ಕೊಳ್ಳೋಕೆ ಸುಲಭವಾಗಿದೆ. ಆದ್ರೆ ಇದರಲ್ಲಿ ಒಂದು ಸಣ್ಣ ತಿದ್ದುಪಡಿ ಮಾಡಬೇಕಾಗಿದೆ. ಓಕೆ, ಏನು? ಭಗವಂತ ಇಲ್ಲಿ ಕೇವಲ ಲಾಭ ನಷ್ಟ ನೋಡುವ ಸಿಇಒ ಅಲ್ಲ. ಮ್ಯಾನೇಜರ್ಗಳ ಬಳಿ ಹೋದ್ರೆ ನಿಮ್ಮ ಕೆಲಸ ಅಂದ್ರೆ ಭೌತಿಕ ಆಸೆಗಳು ಈಡೇರಬಹುದು. ಆದರೆ ಆ ಸಿಇಒ ಅಂದ್ರೆ ಭಗವಂತನ ಬಳಿ ಹೋದ್ರೆ ನೀವು ಆ ಕಂಪನಿಯ ಕೇವಲ ಉದ್ಯೋಗಿಯಾಗಿ ಉಳಿಯುವುದಿಲ್ಲ, ಬದಲಾಗಿ ಪಾಲುದಾರರಾಗ್ತೀರಿ, ಪಾರ್ಟ್ನರ್ ಆಗ್ತೀರಿ. ಓಹೋ, ಪಾಲುದಾರರು, ಇದು ಇಂಟ್ರೆಸ್ಟಿಂಗ್. ನಾವು ಹಿಂದೆ ಚರ್ಚೆ ಮಾಡಿದ್ವಲ್ಲ, ಮ್ಯೂಚುವಲ್ ಇನ್ಡ್ವೆಲ್ಲಿಂಗ್ ಅಥವಾ ಪರಸ್ಪರ ಒಂದಾಗುವಿಕೆ ಅಂತ. ಅದು ಇಲ್ಲೇ ಬರೋದು. ದೇವತೆಗಳನ್ನ ಪೂಜಿಸಿದ್ರೆ ಸಿಗುವ ಆ ಸ್ವರ್ಗದಂತಹ ಲೋಕಗಳು ತಾತ್ಕಾಲಿಕ. ನಿಮ್ಮ ಪುಣ್ಯ ಮುಗಿದ ತಕ್ಷಣ ಮತ್ತೆ ಭೂಮಿಯೇ ಬರಲೇಬೇಕು. ಆದ್ರೆ ಪರಮಾತ್ಮನೊಂದಿಗಿನ ಸಂಬಂಧ ಶಾಶ್ವತವಾದದ್ದು. ಅದು ತಾತ್ಕಾಲಿಕ ಲಾಭಕ್ಕೂ ಮತ್ತು ಶಾಶ್ವತ ಸಂಬಂಧಕ್ಕೂ ಇರುವ ವ್ಯತ್ಯಾಸ. ಕೃಷ್ಣ ಸ್ಪಷ್ಟಪಡಿಸುವಂತೆ ಅಂತಿಮವಾಗಿ ಎಲ್ಲ ಆರಾಧನೆಗಳು ತಲುಪುವುದು ಪರಮಾತ್ಮನಿಗೆ. ಹಾಗಾಗಿ ಆ ಮಧ್ಯವರ್ತಿಗಳ ಮೂಲಕ ಹೋಗುವ ಬದಲು ನೇರ ಸಂಪರ್ಕವೇ ಶ್ರೇಷ್ಠ. ಅಮೇಝಿಂಗ್. ಇದು ಕೇವಲ ಲಾಭನಷ್ಟದ ಲೆಕ್ಕಾಚಾರ ಅಲ್ಲ, ಇದು ಅಸ್ತಿತ್ವದ ಪಾಲುದಾರಿಕೆ. ಅತ್ಯಂತ ಕರಾರುವಾಕಾದ ಒಳನೋಟ ಇದು. ಹಾಗಾದ್ರೆ ಈ ಶಾಶ್ವತ ಸಂಬಂಧವನ್ನ ಬೆಳೆಸ್ಕೊಳ್ಳೋದು ಹೇಗೆ? ಈ ಬೃಹದ್ ಜ್ಞಾನವನ್ನ ನಮ್ಮ ದಿನನಿತ್ಯದ ಬದುಕಿನಲ್ಲಿ ಅಳವಡಿಸ್ಕೊಳ್ಳೋಕೆ ಏನಾದರೂ ನಿರ್ದಿಷ್ಟವಾದ ಅಭ್ಯಾಸಗಳು ಇವೆಯಾ? ಖಂಡಿತ ಇವೆ. ಈ ಇಡೀ 9ನೇ ಅಧ್ಯಾಯದ ಸಾರಾಂಶವನ್ನ ಕೊನೆಯ ಶ್ಲೋಕದಲ್ಲಿ ಅಂದ್ರೆ 9.34ರಲ್ಲಿ 4 ಅತ್ಯಂತ ಸರಳ ಮತ್ತು ಪ್ರಬಲ ಅಭ್ಯಾಸಗಳ ಮೂಲಕ ಕಟ್ಟಿಕೊಡಲಾಗಿದೆ. ಆ 4 ಅಭ್ಯಾಸಗಳು ಯಾವುವು? ಮೊದಲನೆಯದು ಮನ್ಮನಾಭವ, ಅಂದ್ರೆ ನಿನ್ನ ಮನಸ್ಸನ್ನ ಸದಾ ನನ್ನ ಮೇಲೆ ಕೇಂದ್ರೀಕರಿಸುವಂತ. ನೀವು ಯಾವುದೇ ಕೆಲಸ ಮಾಡ್ತಾ ಇರ್ಲಿ, ಅದರ ಹಿನ್ನೆಲೆಯಲ್ಲಿ ಭಗವಂತನ ಅರಿವು ಸದಾ ಇರಬೇಕು. ಎರಡನೆಯದು ಮದ್ಭಕ್ತೋಭವ, ಅಂದ್ರೆ ನನ್ನ ಭಕ್ತನಾಗು. ಕೇವಲ ಯಾಂತ್ರಿಕವಾಗಿ ಕೆಲಸ ಮಾಡದೆ ಆ ಕೆಲಸದಲ್ಲಿ ಪ್ರೀತಿಯನ್ನ ಭಕ್ತಿಯನ್ನ ಬೆರೆಸುವಂತ. ಓಕೆ, ಅಂದ್ರೆ ಕರ್ತವ್ಯದ ಜೊತೆಗೆ ಒಂದು ಭಾವನಾತ್ಮಕ ಒಡನಾಟ ಇರಬೇಕು ಅಂತ. ಇನ್ನು ಉಳಿದೆರಡು ಅಭ್ಯಾಸಗಳು ಯಾವುವು? ಮೂರನೇದು ಮಧ್ಯಾಜಿ, ಅಂದ್ರೆ ನನ್ನನ್ನ ಪೂಜಿಸು ಅಂತ. ಇದರ ಅರ್ಥ ಕೇವಲ ಧೂಪದೀಪ ಹಚ್ಚುವುದಲ್ಲ, ಬದಲಾಗಿ ನಮ್ಮ ಪ್ರತಿಯೊಂದು ಕ್ರಿಯೆಯನ್ನು ಭಗವಂತನಿಗೆ ಅರ್ಪಿಸುವ ಯಜ್ಞವಾಗಿ ಮಾಡೋದು. ಲೌಕಿಕ ಯಶಸ್ಸಿಗಿಂತ ಆಂತರಿಕ ಶುದ್ಧಿಗೆ ಆದ್ಯತೆ ನೀಡೋದು. ಮತ್ತು ನಾಲ್ಕನೇದು ಮಾಂ ನಮಸ್ಕುರು, ನನಗೆ ನಮಸ್ಕರಿಸು. ಇದು ಸ್ವಲ್ಪ ಕಠಿಣವಾದ ಆದ್ರೆ ಬಹಳ ಪ್ರಮುಖವಾದ ಹೆಜ್ಜೆ. ನಮಸ್ಕರಿಸೋದು ಯಾಕೆ ಕಠಿಣ? ಯಾಕಂದ್ರೆ ನಮಸ್ಕರಿಸುವುದು ಅಂದ್ರೆ ಕೇವಲ ದೈಹಿಕವಾಗಿ ಬಗ್ಗುವುದಲ್ಲ, ಆಂತರಿಕವಾಗಿ ನಮ್ಮ ಅಹಂಕಾರವನ್ನ ಬಗ್ಸೋದು. ನಾನೇ ಎಲ್ಲವನ್ನೂ ಮಾಡ್ತಾ ಇದ್ದೀನಿ ಅನ್ನೋ ಮುಂಡುತನವನ್ನ ಬಿಟ್ಟು ಆ ಪರಮಶಕ್ತಿಯ ಮುಂದೆ ವಿನಮ್ರರಾಗುವುದು. ಈ 4 ಅಭ್ಯಾಸಗಳು ನಮ್ಮನ್ನ ನೇರವಾಗಿ ಪರಮಾತ್ಮನಿಗೆ ಜೋಡಿಸ್ತಾವೆ ಅನ್ನೋ ದೃಢವಾದ ಭರವಸೆಯೊಂದಿಗೆ ಈ ಅಧ್ಯಾಯ ಮುಕ್ತಾಯ ಆಗುತ್ತೆ. ಮನಸ್ಸನ್ನ ಕೇಂದ್ರೀಕರಿಸೋದು, ಪ್ರೀತಿಯಿಂದ ಬೆಸೆಯೋದು, ಕ್ರಿಯೆಗಳನ್ನ ಅರ್ಪಿಸೋದು ಮತ್ತು ಅಹಂಕಾರವನ್ನ ತ್ಯಜಿಸೋದು. ನೋಡಕ್ಕೆ ಬಹಳ ಸರಳ, ಆದರೆ ಇಡೀ ಬದುಕನ್ನೇ ಪರಿವರ್ತಿಸುವ ಶಕ್ತಿ ಈ 4 ಸೂತ್ರಗಳಲ್ಲಿದೆ ಅಂತ ನನಗನ್ಸುತ್ತೆ. ನಾವಿವತ್ತು ಚರ್ಚೆ ಮಾಡಿದ ವಿಚಾರಗಳು ನಿಜಕ್ಕೂ ನಮ್ಮ ದಿನನಿತ್ಯದ ಆಲೋಚನಾ ಕ್ರಮವನ್ನ ಪ್ರಶ್ನಿಸ್ತವೆ. ಹೌದು. ದೇವರ ಕರುಣೆ ಶುದ್ಧ ಕಣ್ಣಾಡಿಯಂತಹ ಮನಸ್ಸಿಗೆ ಮಾತ್ರ ಒಲಿಯುವುದು.
ಎಳೆ ಹೂವಿನಂತಹ ಸರಳ ಅರ್ಪಣೆಯನ್ನ ಒಪ್ಪಿಕೊಳ್ಳುವ ಆ ಪ್ರಜಾಸತ್ತಾತ್ಮಕತೆ, ಆತಂಕವನ್ನ ದೂರ ಮಾಡುವ ಯೋಗಕ್ಷೇಮದ ಭರವಸೆ ಮತ್ತು ಕ್ಷಣಾರ್ಧದ ಪ್ರಾಮಾಣಿಕ ಸಂಕಲ್ಪದಿಂದ ದೊರಕುವ ಪಾಪಮುಕ್ತಿ ಇವೆಲ್ಲವೂ ಆಧ್ಯಾತ್ಮವನ್ನ ಅತ್ಯಂತ ಆಪ್ತವಾಗಿಸುತ್ತವೆ. ಖಂಡಿತ. ಅಂತಿಮವಾಗಿ ಕೇಳುಗರಿಗೆ ಅಂದ್ರೆ ನಾವೆಲ್ಲರೂ ಯೋಚಿಸಬೇಕಾದ ಈ ವಿಚಾರಗಳನ್ನೆಲ್ಲ ಒಟ್ಟುಗೂಡಿಸಿ ಒಂದು ಆಳವಾದ ಪ್ರಶ್ನೆಯನ್ನ ನಾನು ಬಿಟ್ಟೋಗ್ತಾ ಇದ್ದೀನಿ. ಒಮ್ಮೆ ಆಲೋಚಿಸಿ, ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿಸಿ ನಿಯಂತ್ರಿಸುತ್ತಿರುವ ಆ ಪರಮಶಕ್ತಿಗೆ ಕೇವಲ ಒಂದು ಸಣ್ಣ ಎಲೆ, ಒಂದು ಕಾಡು ಹೂವು ಅಥವಾ ಸ್ವಲ್ಪ ನೀರನ್ನ ಪ್ರೀತಿಯಿಂದ ಕೊಟ್ರೆ ಸಾಕು, ಆತ ಸಂಪೂರ್ಣ ತೃಪ್ತನಾಗ್ತಾನೆ ಅಂದಮೇಲೆ ಅದೇ ಸೃಷ್ಟಿಯ ಒಂದು ಸಣ್ಣ ಕಣವಾಗಿರುವ ನಾವು ಇಡೀ ಜೀವನ ಭೌತಿಕ ವಸ್ತುಗಳ ಬೆನ್ನತ್ತಿ ಲಕ್ಷಾಂತರ ಹಣ ಗಳಿಸಿದ್ರೂ, ದೊಡ್ಡ ದೊಡ್ಡ ಬಂಗಲೆಗಳನ್ನ ಕಟ್ಟಿದ್ರೂ ಸದಾ ಅತೃಪ್ತಿಯಿಂದಲೇ ಬಳಲುತ್ತಾ ಇದ್ದೀವಲ್ಲ, ಯಾಕೆ? ಕೇವಲ ಒಂದು ಎಲೆಗೆ ಒಲಿಯುವ ಭಗವಂತನ ಸರಳತೆಯ ಮುಂದೆ ನಮ್ಮ ಈ ಲೌಕಿಕ ದಾಹ ಎಷ್ಟೊಂದು ವಿಪರ್ಯಾಸ ಅಲ್ವಾ? ಹಾಗಾದ್ರೆ ನಮ್ಮ ದೈನಂದಿನ ಜೀವನದಲ್ಲಿ ಯಶಸ್ಸು ಮತ್ತು ಸಂತೋಷ ಅಂದ್ರೆ ಏನು ಅನ್ನೋದರ ವ್ಯಾಖ್ಯಾನವನ್ನೇ ನಾವು ಬದಲಾಡಿಸಿಕೊಳ್ಳಬೇಕಾದ ಸಮಯ ಬಂದಿಲ್ಲವೇ? ಆಲೋಚಿಸಿ. ಇವತ್ತಿನ ಈ ವಿಶೇಷ ವಿಶ್ಲೇಷಣೆಯಲ್ಲಿ ಭಾಗವಹಿಸಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು.